ನುಂಗಿದ ಹಣಕ್ಕೆ ಲೆಕ್ಕ ಚುಕ್ತಾ ಮಾಡುವಂತ ಗರಂ ಆದ ಡೈರಿ ಅಧ್ಯಕ್ಷರು ಮತ್ತು ನಿರ್ದೇಶಕರುಗಳು. ಡೈರಿ ಅವ್ಯವಹಾರ ಬಯಲಿಗೆ ಬರ್ತಾ ಇದ್ದಂತೆ ಡೈರಿಯಲ್ಲಿರುವ ಆಡಳಿತ ಮಂಡಳಿಯನ್ನು ಕೆಡವೇ ಬಿಟ್ಟ. ಸಹಕಾರಿ ಅಧಿಕಾರಿಗಳು ಆರೋಪಿಗೆ ಕುಮ್ಮಕ್ಕು ಎಂಬ ಆರೋಪ. ಮತ್ತೆ ಚುನಾವಣೆಯತ್ತ ಮಲ್ಲೇಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಸಾಮರಸ್ಯದಿಂದ ರೈತರಿಗೆ ಮತ್ತು ಹೈನು ಉದ್ಯಮವನ್ನು ಅಭಿವೃದ್ಧಿ ಮಾಡಲು ಒಳ್ಳೆಯ ಆಡಳಿತ ಕೊಡಬೇಕು ಅಂತ ಉದ್ದೇಶದಿಂದ ರಚಿತವಾದ ಆಡಳಿತ ಮಂಡಳಿಯನ್ನೇ ಕೆಡವಿ ಬಿಟ್ಟ ಆ ಪ್ರಭಾವಿ ಕಾರ್ಯದರ್ಶಿ ಮಂಜುನಾಥ್ ಎಂಎಂ. ಎಸ್ ವೀಕ್ಷಕರೇ, ಇದು ನಡೆದಿರುವುದು ಎಲ್ಲಿ ಅಂತೀರಾ? ಒಮ್ಮೆ ಈ ಸ್ಟೋರಿ ನೋಡಿ. ನಮ್ಮ ಹೆಸರು ಮುನ್ರಾಜ್ ಅಂತ ಹೇಳ್ಬಿಟ್ಟು ಮಲ್ಲೇಪುರದ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾಗಿದ್ವಿ. ಮಲ್ಲೇಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅವ್ಯವಹಾರಗಳ ಬಗ್ಗೆ ನಾವು ಸುಮಾರು 2025 ಜನವರಿಯಲ್ಲಿ ನಾವು ಸೂಪರ್ವೈಸರ್ಗೆ ಇನ್ಫಾರ್ಮ್ ಮಾಡಿದ್ವಿ. ಆದರೂ ಹಿಂದೆ ಸುಮಾರು ಕಾರ್ಯದರ್ಶಿಯಾದ ಮಂಜುನಾಥ್ ಅವರು ಸುಮಾರು 10 ವರ್ಷದಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ದರು. ನಾವು ಬಂದಮೇಲೆ ನಾವು ಒಂದು 2 ವರ್ಷ ಆಯಿತು. ನಾವು 2023ರಲ್ಲಿ ಅಧ್ಯಕ್ಷರಾದ್ವಿ. ಅಧ್ಯಕ್ಷರ ಆಯ್ಕೆ ಆದಮೇಲೆ ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಯಾವುದೇ ಪುಸ್ತಕ ದಾಖಲೆಗಳು ಕೊಡ್ತಾ ಇಲ್ಲದಿದ್ದ ಕಾರಣದಲ್ಲಿ ನಾವು ಅನುಮಾನ ಬಂತು. ಮನೆಗೆ ಚೆಕ್ ಬುಕ್ಕು ಮತ್ತು ಇತರೆ ಡಾಕ್ಯುಮೆಂಟ್ಸು ಕಳಿಸ್ಕೊಡ್ತಾಯಿದ್ರು ಸದಸ್ಯರ ಟೆಸ್ಟರ್ ಕೈಯಲ್ಲಿ. ಅದನ್ನು ಒಂದು 2-3 ಸಾರಿ ಪ್ರಶ್ನೆ ಮಾಡಿದ್ವಿ. ಪ್ರಶ್ನೆ ಮಾಡೋದಕ್ಕೆ ನೀವು ಮತ್ತೆ ಇದನ್ನೇ ಪುನರಾವರ್ತಿ ಮಾಡಿದ್ರೆ ನಾನು ಯಾವುದೇ ಸಿಗ್ನೇಚರ್ ಹಾಕಲ್ಲ, ರೈತರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ನಾವು ಮನೆಯಲ್ಲಿ ಸೈನ್ ಹಾಕಿ ಕಳಿಸ್ತಾಯಿದ್ವಿ. ನಾವು CDOವರೆಗೂ ಮಾಹಿತಿ ಕೊಟ್ವಿ. CDO ಬಂದು ಪರಿಶೀಲನೆ ಮಾಡ್ತೀವಿ ಅಂದರು, ಚೈತ್ರ ಮೇಡಮ್ ಅಂತ. ಅವರು CDO ಯಾವುದೇ ತನಿಖೆ ತಗೊಳ್ಲಿಲ್ಲ, ಏರ್ ಸಾಬ್ರಲ್ಲೂ ತಗೊಳ್ಲಿಲ್ಲ. ನಾವು ಕೊಟ್ಟು ಬಂದು 24ನೇ ತಾರೀಕು ನಾವು 26ನೇ ತಾರೀಕು ಮೀಟಿಂಗ್ ಅಂತ ಬಿಟ್ಟು ಹಾಕ್ಕೊಂಡ್ವಿ. ಡಿಸೆಂಬರ್ 26ನೇ ತಾರೀಕು ಮೀಟಿಂಗ್ ಹಾಕ್ಕೊಂಡಿದ್ವಿ. ನವಂಬರ್ 26ನೇ ತಾರೀಕು ಮೀಟಿಂಗ್ ಹಾಕ್ಕೊಂಡ್ವಿ. 26ನೇ ತಾರೀಕು ಎಲ್ಲ ಮೀಟಿಂಗ್ ಬಂದಿದ್ದಾರೆ, ಸದಸ್ಯರುಗಳೆಲ್ಲ ಬಂದಿದ್ದಾರೆ. ಕಮಿಟಿ ಎಲ್ಲ ಕೂತ್ಕೊಂಡು ಅವತ್ತು ನಿಮ್ಮ ಕೈಯಲ್ಲಿ ಏನಾದರೂ ಮಾಡ್ಕೊ ಹೋಗ್ರಿ ಅಂತ ಹೇಳ್ಬಿಟ್ಟು ಅದೇ ಕಾರ್ಯದರ್ಶಿ ಆದ ಮಂಜುನಾಥ್ ಎಂಎಂ ಅವರು ನಮ್ಮ ದಬ್ಬಳಿಕೆಯಿಂದ ಬುಕ್ಗಳೆಲ್ಲ ಆಯಿತು, ಬೀಗ ಹಾಕ್ಕೊಂಡು ಅವರು ಹೊರಟೋದ್ರು. ನಾವು ಸುಮಾರು ಒಂದು ಗಂಟೆ ಕಾಲ ನಾವು ಅಲ್ಲಿ ಸಂಘದಲ್ಲಿ ಕಾತ್ವಿ. ಡೈರೆಕ್ಟರ್ಗಳೆಲ್ಲ ಬರಲೇ ಇಲ್ಲ. ಆ ವಿಷಯ ತೊಗೊಂಡೋಗ್ಬಿಟ್ಟು ನಾವು ಏರ್ ಸಾಹೇಬ್ರ ಹತ್ರ ಮಾಹಿತಿ ಕೊಟ್ವಿ. ಏರ್ ಸಾಹೇಬರು ಅವ್ರಿಗೆ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಬಂದು ಅಮಾನತ್ ಮಾಡಿರಿ ಅಂತ ಹೇಳಿದ್ರು. ಅದಕ್ಕಿಂತನೇ ಫೋರ್ಜರಿ ಸಿಗ್ನೇಚರ್ಗಳು ಮಾಡಿರೋದನ್ನು ಇಟ್ಕೊಂಡವರು 15ನೇ ತಾರೀಕು ನಮಗೆ ನೋಟಿಸ್ ಕೊಟ್ಟರು ಅಂತ ಹೇಳ್ಬಿಟ್ಟು ಅದನ್ನು ನಾವು ಏರ್ ಸಾಹೇಬ್ರ ಹತ್ರ ದಾಖಲೆಗಳು ಪರಿಶೀಲನೆ ಮಾಡಿ ಈಸ್ಕೊಂಡಾಗ ಲಾಸ್ಟಲ್ಲಿ ಕೊನೆಯಲ್ಲಿ ಗೊತ್ತಾಯಿತು ಇವರು ಸೂಪರ್ ಸೀಟ್ ಮಾಡಬೇಕಾದ್ರೆ 15ನೇ ತಾರೀಕು ಕೊಟ್ಟೆವರು ಅಂತ ಹೇಳ್ಬಿಟ್ಟು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಫೋರ್ಜರಿ ಸಿಗ್ನೇಚರ್ಗಳು ಮಾಡ್ಕೊಂಡು ಅವರು ಸೂಪರ್ ಸೀಟ್ ಮಾಡಿ ನಮ್ಮ ಸಂಘದನ್ನು ತುಂಬ ನಷ್ಟ ಆಗಿದೆ. ಸುಮಾರು ಒಂದು 20 ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ. 24 ಲಕ್ಷ ನೀರಿನಲ್ಲಿ ಸುಮಾರು ಒಂದು 3-4 ಲಕ್ಷ 5 ವರ್ಷದಿಂದ ಮಾಡಿದ್ದಾರೆ. ಇವಾಗ ಏನು ಮಾಡ್ಬೇಕು ಅನ್ಕೊಂಡಿದ್ದಾರೆ? ನಾವು ಫೈನಲ್ ಆಗಿ ಈಗ ಏನು ಎಲೆಕ್ಷನ್ ಇದೆ, ಎಲೆಕ್ಷನ್ನು ಬಂದಿರೋದನ್ನು ನಿಲ್ಲಿಸಬೇಕು. ಹಿಂದೆ ಇದ್ದಿದ್ದ ಕಮಿಟಿ ಕೋರಂ ಮತ್ತೆ ಬರಬೇಕು. ಆಮೇಲೆ ಅವ್ಯವಹಾರ ಮಾಡಿರೋಂಥವ್ರಿಗೆ ಶಿಕ್ಷೆ ಆಗಬೇಕು. ತುಂಬಿರ ಏನು ನಷ್ಟ ಮಾಡಿದಾರೆ ಅದರ ಸಂಘಕ್ಕೆ ಭರಿಸಬೇಕು. ಮತ್ತು ಗ್ರಾಮಸ್ಥರಿಗೆಲ್ಲರಿಗೂ ಬೋನಸ್ ಕೊಡೋದಕ್ಕೆ ಗ್ರಾಮಸ್ಥರು 100 ಗ್ರಾಮ್ ಹಾಲಾಗಬೇಕಾದ್ರು ಕಷ್ಟಪಟ್ಟು ರಾತ್ರಿ 5 ಗಂಟೆಯಿಂದ ಎದ್ದು ಹಾಲಾಕಿ ಇವತ್ತಿನ ದಿನದಲ್ಲಿ ಬೂಸ ಹಿಂಡಿ ಮತ್ತು ಒಂದು ಜೋಳ ಕಡ್ಡಿ 4 ರೂಪಾಯಿ 5 ರೂಪಾಯಿ ಇದೆ. ಸುಮಾರು ಕಿಲೋಮೀಟರ್ಗಳಿಂದ ಕೊಂಡ್ಕೊಂಬಂದು ಮಾಡಿ ಇಷ್ಟೆಲ್ಲ ಇದು ಮಾಡಿದ್ದಾರೆ. ಆದರೂ ಕೂಡ ಇವರು ಇದನ್ನೆಲ್ಲನೂ ಅವ್ಯವಹಾರಗಳಲ್ಲಿ ಮಾಡಿಕೊಂಡು ತುಂಬಾ ಅಧಿಕಾರಿಗಳ ಜೊತೆ ಶಾಮೀಲು ಮಾಡಿಕೊಂಡು ಇಷ್ಟೆಲ್ಲ ನಮಗೆ ನಷ್ಟ ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಮಗೆ ನ್ಯಾಯ ಬೇಕು. ಮಲ್ಲೇಪುರದಲ್ಲಿ ಎಷ್ಟು ಜನ ರೈತರು ಹಾಲಾಗ್ತಾ ಇದ್ದಾರೆ? ಸುಮಾರು 45 ಜನ 50 ಜನ ಆಗ್ತಾ ಇದ್ದಾರೆ. ಈಗ ಪ್ರೆಸೆಂಟ್ಲಿ 40 ಜನ ಸದಸ್ಯರು ಹಾಲಾಗ್ತಾ ಇದ್ದಾರೆ. ಈ ಕಾರ್ಯದರ್ಶಿಯು ಇನ್ನುಳಿದ ಸಂಘದ ಬೇರೆ ಬೇರೆ ವಿಚಾರಗಳಲ್ಲಿ ದುಡ್ಡನ್ನು ಲೂಟಿ ಹೊಡೆಯುವುದೇ ಇವರ ಕಾಯಕವಾಗಿ ಆಗಾದಾಗಿ ಬೆಳೆದು ನಿಂತಿತ್ತು. ಅಲ್ಲಿನ ಆಡಳಿತ ಮಂಡಳಿಯು ಇವುಗಳನ್ನೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿ ಅವುಗಳಿಗೆ ಲೆಕ್ಕ ಮತ್ತು ದಾಖಲಾತಿಗಳನ್ನು ಕೊಡು ಎಂಬಂತೆ ಕೇಳಿದ ತಕ್ಷಣ ಕಾರ್ಯದರ್ಶಿ ಪಶುಗಳಿಗೆ ಬಲವಾದ ಆಹಾರವನ್ನು ಕೊಡಲು ದಾಸ್ತಾನು ಮಾಡಿದ ಆಹಾರದಲ್ಲೂ ಗೋಲ್ಮಾಲ್ ಎಲ್ಲವನ್ನೂ ಪ್ರಶ್ನಿಸಿದ್ದಕ್ಕೆ ಸರಿಯಾಗಿ ಉತ್ತರಿಸದೆ ನುಣಿಸಿಕೊಳ್ತಾ ಇದ್ದ ಅಂತ ಆಡಳಿತ ಮಂಡಳಿಯು ಆರೋಪಿಸಿದೆ. ಭಾರಿ ಬೆಲ್ಲನು ಇದು ಮಾಡ್ತಾ ಇದ್ದ, ನೀವು ಒಳ್ಳೆ ಮನುಷ್ಯ ಅಂತಂದ. ನಾವು ಊಟ ಮಾಡಿದ್ದು ಮತ್ತೊಂದೆಲ್ಲ ನಾನೇ ಬಿಲ್ ಕಟ್ಟಿದ್ದೆ ಅಂತೆಲ್ಲ ಜನಗಳು ಹೇಳ್ಕೊಂಡಿದ್ದೇನೆ. ಒಂದು ಕಾಲಕ್ಕೂ ಬಿಲ್ ಕಟ್ಟಿರಲ್ಲ.
ಏನೋ ನಮ್ಮ ಸ್ವಯಜಿತ್ವಾಗ ನಾವು ಹೋಗ್ತೀವಿ, ನಮ್ಮ ಸ್ವಯತ್ವಾಗ ನಾವು ಬರ್ತೀವಿ. ಅಲ್ಲಿ ಎಣ್ಣೆ ಕುಡಿದಿದ್ವಿ, ಇಲ್ಲಿ ಎಣ್ಣೆ ಕುಡಿದ್ರು ಇಲ್ಲ ಅದೆಲ್ಲ ಹೇಳ್ತೀನಿ. ಅದೆಲ್ಲ ಇದು ಮಾಡ್ಕೊಂಡು ನಮ್ಮ ಮ್ಯಾಗ ಇಲ್ಲಿದ್ದು ಅಗಾಣೆ ಮಾಡಿ ಈ ಥರ ಇದು ಮಾಡ್ತಾ ಇರ್ತಾರೆ. ಆಮೇಲೆ ನೀವು ಎಷ್ಟು ಹಾಲು ಹಾಕ್ತೀರಾ ದಿನ? ಸರ್ ನಾವು ಬ್ರಹ್ಮಾಂಡ ಇದು ಹೆಚ್ಚು ಕಮ್ಮಿ ಒಂದು 34 ಲೀಟರ್ ಆಗ್ತದೆ ಸರ್. ಬ್ರಹ್ಮಾಂಡ ಹಾಲು ಆಗ್ತದೆ 40-30 ಲೀಟರ್ ಆಗ್ತದೆ. ನಿಮ್ದು ಎಷ್ಟು ಬರುತ್ತೆ ಫ್ಯಾಟ್? ಸರ್ ನಮ್ದು ಅಷ್ಟೇ, ಎಷ್ಟು 25 ಅಲ್ಲ, 3-5 4 ಅವ್ರದ್ದು ಹೆಂಗ್ ಬರುತ್ತೆ? 9. ಎಮ್ಮೆ ಕಟ್ಕೊಂಡ್ಬಿಟ್ಟಿದ್ದೆ ಅಂತ ಹೇಳ್ಬಿಟ್ಟು ಎಮ್ಮೆ ಹಾಲು ಹಾಕ್ತಾ ಇದ್ದೀನಿ. ಎಮ್ಮೆ ಕಟ್ಕೊಂಡವ್ರವ್ರು? ಇಲ್ಲ ಸರ್, ಎಮ್ಮೆ ಕಟ್ಕೊಂಡಿದ್ದೆ. ಎಮ್ಮೆ ಹಾಲು ಕೂಡ ಅಷ್ಟು ಬರಲ್ಲ. ಅಲ್ಲ ಸರ್, ಅವರು ಸುಳ್ಳು ಹೇಳಲ್ಲ, ಎಮ್ಮೆ ಹಾಲು ಕೂಡ ಅಷ್ಟು ಬರಲ್ಲ ಅಂತ ನೀವ್ ಹೆಂಗ್ ಹಾಕೊಂಡ್ರಿ? ಇಷ್ಟೆಲ್ಲ ರದ್ದಾಂತಗಳು ನಡುವೆ ಇಂದೆಲ್ಲ ನಾಳೆ ಲೆಕ್ಕ ಚುಕ್ತಾ ಮಾಡ್ತಾರೆ ಅಂತ ನಂಬಿಕೆಯಿಂದ ತಮ್ಮ ಕಾರ್ಯದರ್ಶಿ ಹುದ್ದೆಯನ್ನು ಮುಂದುವರಿಸ್ತಾ ಬಂದ ಆ ವ್ಯಕ್ತಿ ಕೊನೆಗೂ ಆಡಳಿತ ಮಂಡಳಿಯ ಹೈ ಪ್ರೆಷರ್ ಮತ್ತು ಆಡಿಟ್ ಅಧಿಕಾರಿಗಳಿಗೂ ಈ ವ್ಯಕ್ತಿ ಯಾವುದೇ ಬಿಲ್ಗಳನ್ನು ಕೊಡದೆ ತಪ್ಪು ಆಡಿಟ್ಗಳನ್ನು ಮಾಡಿಸುವ ಮುಖಾಂತರ ಕಷ್ಟಪಟ್ಟು ರೈತರ ಅಭಿವೃದ್ಧಿ ಮತ್ತು ಹೈನು ಉದ್ಯಮದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕಿದ್ದ ಆ ಸಂಘಕ್ಕೆ 3 ನಾಮ ಹಾಕಿಯೇ ಬಿಟ್ಟ. ಆಗ ಆಡಳಿತ ಮಂಡಳಿಯು ನೋಟಿಸ್ ಕೊಡುವ ಮುಖಾಂತರ ಕಾರ್ಯದರ್ಶಿ ಹುದ್ದೆಯಿಂದ ಕೈಬಿಡಬೇಕು ಮತ್ತು ಈ ವ್ಯವಹಾರ ಸೂಕ್ತ ತನಿಖೆಯನ್ನು ನಡೆಸಬೇಕು ಅಂತ ನಿರ್ಧಾರ ಮಾಡುತ್ತಾ ಇದ್ದಂತೆ ಸಹಕಾರ ಕ್ಷೇತ್ರದ ಉನ್ನತ ಅಧಿಕಾರಿಗಳನ್ನು ತನ್ನ ಬಲೆಗೆ ಬೆಳೆಸಿಕೊಂಡು ಕಾರ್ಯದರ್ಶಿ ತನ್ನ ಆಪ್ತರು ಮತ್ತು ಸಂಬಂಧಿಕರಾದ 6 ಜನ ಸಂಘದ ನಿರ್ದೇಶಕರುಗಳಿಂದ ಆಡಳಿತ ಮಂಡಳಿ ಕುಸಿಯುವುದಕ್ಕೆ ರಾಜೀನಾಮೆ ಅಂತ ಆಸ್ತ್ರವನ್ನು ಹೊಡೆಯೇ ಬಿಟ್ಟ. ಸಹಕಾರಿ ಕ್ಷೇತ್ರದ ಉನ್ನತ ಅಧಿಕಾರಿಗಳ ಮತ್ತು ಭ್ರಷ್ಟ ಮಲ್ಲೇಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿಗಳ ಕುತಂತ್ರಕ್ಕೆ ಸೂಪರ್ ಸೀಟ್ ಮಾಡುವ ಮುಖಾಂತರ ವಿಶೇಷ ಅಧಿಕಾರಿಯನ್ನು ಒಳಗೊಳಗೆ ಮಾಡಿ ಅಲ್ಲಿನ ಆಡಳಿತ ಮಂಡಳಿಗೆ ಕಾರ್ಯದರ್ಶಿ ಚೆಕ್ ಇಟ್ಟೇ ಬಿಟ್ಟ. ಸಹಕಾರಿ ಅಧಿಕಾರಿಗಳಾದ ಸಿಡಿಒ ಚೇತನ್ ಆರ್ ಎಂಬ ಅಧಿಕಾರಿಗೂ ಸೂಪರ್ ಸೀಟ್ ಆಗುವ ಮುಂಚೆಯೇ ಸಂಬಂಧಪಟ್ಟ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳು ಈ ವ್ಯವಹಾರದ ಬಗ್ಗೆ ಮತ್ತು ಆರೋಪಿ ಸ್ಥಾನದ ಕಾರ್ಯದರ್ಶಿ ಬಗ್ಗೆ ತನಿಖೆ ನಡೆಸಿ ಎಂಬಂತೆ ದಾಖಲೆಯ ಮನವಿ ನೀಡಿದರು. ಅದನ್ನು ಪರಿಗಣಿಸದೆ ಅಧಿಕಾರಿಗಳು ಆರೋಪಿ ಸ್ಥಾನದ ವ್ಯಕ್ತಿಯ ಜೊತೆ ಶಾಮಲಾಗಿ ಸೂಪರ್ ಸೀಟ್ ಮಾಡಲು ಅನುವು ಮಾಡಿಕೊಟ್ಟಿದ್ದು. ಈ ಶಾಮೀಲಿನಲ್ಲಿ ಅಧಿಕಾರಿಗಳಾದ ಎಆರ್ಒ ರಾಮಜಿನಪ್ಪ, ಡಿಆರ್ಒ ಅಧಿಕಾರಿಗಳು, ಪೂರ್ವ ವಿಭಾಗದ ಬೇಮೇಲ್ನಿರ್ದೇಶಕರು ಆರೋಪಿಯ ಸ್ಥಾನದ ವ್ಯಕ್ತಿಯ ಪರ ನಿಂತು ಈ ಕುತಂತ್ರದಲ್ಲಿ ಭಾಗಿಯಾಗಿರಬಹುದು. ಇಲ್ಲವಾದರೆ ನಿಷ್ಪಕ್ಷ ತನಿಖೆ ಯಾಕೆ ಮಾಡಿಲ್ಲ ಅಂತ ಆಡಳಿತ ಮಂಡಳಿ ವಾದ ಮತ್ತು ಆರೋಪವಾಗಿದೆ. ರಾಜೀನಾಮೆ ಕೊಟ್ಟಿರಲ್ಲ, ಏನೂ ಇಲ್ಲ ಸಮಯ. ರಾಜೀನಾಮೆ ನಾವೇನು ಕೊಟ್ಟಿರಲ್ಲ, ನಮ್ಮನ್ನ ಇವಾಗ ಈಗ ಆಶಕ್ಕೆ ಹಾಕ್ಬಿಟ್ಟವ್ರೆ. ಯಾವ ಕಾರಣಕ್ಕೆ ನಿಮ್ಮನ್ನು ಸೂಪರ್ ಸೀಸ್ ಮಾಡೈತೆ ನಿಮ್ಮ ಡೈರಿ? ನಮ್ದು ಡೈರಿ ಅವ್ರ ತೊಂದರೆದಿಂದ ಅವ್ರ ತೊಂದರೆಗೆ ಸಿಗಾಕ ಈ ತರ ನಷ್ಟ ಮಾಡಿದ್ಯಾ ಕ್ವಶನ್ ಕೇಳಿ ನಾವು ಕೇಳಿದ್ವಲ್ಲ. ಇವಾಗ ಇವರೆಲ್ಲ ಹೇಳಿದ್ರಲ್ಲ, ಅದು ಇದು ಅದ್ರಾಗ ತಿಂದವ್ರು ಇದ್ರಾಗ ತಿಂದವ್ರು ಅಂತ ಹೇಳಿದ್ರಲ್ಲ, ಅದೆಲ್ಲ ದಾಖಲೆಗಳ ಸಮೇತ ನಾವೆಲ್ಲ ಕೇಳಿದ್ಕ ನಮ್ಮನ್ನು ಸೇರಿ ನಮ್ಮ ಇಜ್ಜನ್ನು ಅವನ್ನೆಲ್ಲ ಸೇರಿ ಕೇಳಿದ್ರೆ ಅವ್ರನ್ನೆಲ್ಲ ಆಚೆ ಹಾಕ್ಬಿಟ್ಟವ್ರೆ. ತಾನು ಸಂಘದಲ್ಲಿ ಹಣದ ವ್ಯವಹಾರ ಮತ್ತು ಆರ್ಥಿಕ ನಷ್ಟವನ್ನು ಮಾಡದೆ ಯಾವುದೇ ಭ್ರಷ್ಟಾಚಾರ ಮತ್ತು ಅಕ್ರಮಗಳು ಮಾಡದೇ ಇರದಿದ್ರೆ ಅವರ ಆಪ್ತರು ಮತ್ತು ಸಂಬಂಧಿಕರೇ ಕೈಯಿಂದ ಯಾಕೆ ರಾಜೀನಾಮೆ ಕೊಡಿಸಬೇಕು ಎಂಬುದು ಅಲ್ಲಿನ ಆಡಳಿತ ಮಂಡಳಿಯ ವಾದವಾಗಿದೆ. ಮಲ್ಲೇಪುರ ಲೋಕೇಶ್ ಅಂತ ಮಲ್ಲೇಪುರ ಹಾಲು ಉತ್ಪಾದಕ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಸೆಕ್ರೆಟರಿಗಳು 89 ಸೇರ್ ಸಂಖ್ಯೆ. ಅವ್ರ ತಂದೆ ಹೆಸರಲ್ಲಿ ಜಾಸ್ತಿ ನಷ್ಟ ಮಾಡಿದ್ದಾರೆ. 9, 10 ಹಂಗೆ ಪ್ಲ್ಯಾಟ್ ಹಾಕ್ಕೊಂಡಿದ್ದಾರೆ. ಅದು ಅಂತಂದು ಬರ್ತಾ ಇದೆ, ಮ್ಯಾನಲ್ ಬರ್ತಾ ಇಲ್ಲ, ಆಕ್ಟಿವೇಟು ಅಂತಲೂ ಬರ್ತಾ ಇದೆ. ಯಾವ ಥರ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ನಾವು ಕೇಳಿದ್ದಕ್ಕೆ ನಾವು ಎಮ್ಮೆ ಕಟ್ಕೊಂಡಿದ್ರಿ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ನಾವು ನೋಡ್ದಿದ್ದು ಗ್ರಾಮಸ್ಥರು ಯಾವ್ದು ಕಟ್ಟಿರೋ ಎಮ್ಮೆ ನೋಡೇ ಇಲ್ಲ ನಾವು ಯಾವತ್ತೂ. ಅದು ಎಂಥ ಎಮ್ಮೆ ಕೊಟ್ಟಿದ್ರೋ ನಮಗೂ ಗೊತ್ತಾಗಲಿಲ್ಲ.